ರೆಬಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಕಾಲದಲ್ಲಿ ತಮ್ಮ ತಂದೆ ತಾಯಿ ಆಸೆಯನ್ನು ಈಡೇರಿಸೋಕ್ಕೆ ನಮ್ಮ ಜಿಮ್ ರವಿಯವರು 108 ಜನರನ್ನು ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾತಾಡೋಕ್ಕೆ ನಮ್ಮ ಜೊತೆ ಸರೇ ಇದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ತಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನಮಗೆ ಹೇಗಿದ್ದೀರಾ ಅಂತ. ನನಗೂ ಖುಷಿ ಆಯ್ತು ಸರ್. ಅದೇ ಸರ್, ತಾವು ಇವಾಗ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರಿ ತಮ್ಮ ತಂದೆ ತಾಯಿ ಇದನ್ನು ಕನಸನ್ನು ನಡೆಸಿ ಮಾಡಲಿಕ್ಕೆ 108 ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾಶಿ ಯಾತ್ರೆಗೆ. ಅದರ ಬಗ್ಗೆ ಒಂದು ಮಾಹಿತಿ ಕೊಡೋದಾದರೆ. ನಾವು ತುಂಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು. ನನ್ನ ತಾಯಿ ಸತ್ತು 6 ತಿಂಗಳಾಗಿರ್ತದೆ. ನನ್ನ ಅಪ್ಪ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ನನಗೆ ಬಡತನ ಇದ್ದಿದ್ದರಿಂದ ನಾನು ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತೀನಿ. ಮತ್ತೆ ಒಂದು ತಿಂಗಳು ಬಿಟ್ಕೊಂಬಂದು ಕೇಳ್ತಾರೆ ಕಾಶಿಗೆ ಹೋಗ್ಬೇಕಪ್ಪ ಅಂತ. ಸ್ವಲ್ಪ ರೇಗಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಆ ನೋವು ನನಗೂ ಇರ್ತದೆ, ಬೈದ್ಬಿಟ್ನಲ್ಲ ಅಂತ. ಮತ್ತೊಮ್ಮೆ ಬಂದಾಗ ಸಮಾಧಾನ ಮಾಡೋಕ್ಕೆ ಏನು ಮಾಡ್ತೀನಿ, ಸುಳ್ಳು ಹೇಳ್ತೀನಿ. ಅಪ್ಪ ನಿಮ್ಮನ್ನ ಫ್ಲೈಟಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಕಾಶಿಗೆ, ಹೆದರಬೇಡ ಹೋಗು ಅಂತ ಕಳಿಸ್ಬಿಡ್ತೀನಿ. ನಮ್ಮಪ್ಪ ಅದನ್ನು ಹೋಗಿ ಕೋಲಾರ, ನಮ್ಮದು ಹುಟ್ಟೂರು ಕೋಲಾರದ ಎಲ್ಲ ಕಡೆ ಹೇಳ್ಕೊಂಬಿಡ್ತಾರೆ, ನನ್ನ ಮಗ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾನೆ ಕಾಶಿಗೆ ಅಂತ. ಎಲ್ಲ ನನಗೆ ಫೋನ್ ಮಾಡ್ತಾರೆ, ವಿಮಾನದಲ್ಲಿ ಅಪ್ಪನ್ನ ಕಾಶಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ. ನನಗೇನಪ್ಪ ಗ್ರಹಚಾರ. ಸರಿ ಏನು ಮಾಡಿದೆ, ಸಾಲ ಮಾಡಿ ಟಿಕೆಟ್ ರೆಡಿ ಮಾಡಿಕೊಂಡು ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ. ಸುಮಾರು 5 ಗಂಟೆ ಆಗಿರ್ತದೆ ಸಾಯಂಕಾಲ. ಅಪ್ಪ ಕಾಶಿಗೆ ಹೋಗೋಣ, ರೆಡಿಯಾಗು, ಹೊಸ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಫೋನ್ ಮಾಡ್ತೀನಿ. ನಮ್ಮಪ್ಪ ತುಂಬ ಖುಷಿ ಆಗ್ಬಿಡ್ತಾರೆ. ತುಂಬ ಖುಷಿಯಾಗಿ ಎಲ್ಲ ಕಡೆನೂ ರಿಲೇಷನ್ಸ್, ಬಂಧು ಬಳಗಿಗೆಲ್ಲ ಹೇಳ್ಕೊಂಬಿಡ್ತಾರಲ್ಲ, ಹೋಗೋ ಖುಷಿ ಇರ್ತಾರೆ. ಆಯ್ತಪ್ಪ ಅಂತ ಫೋನ್ ಇಡ್ತೀನಿ. 5:15ಗೆ ನಮ್ಮಕ್ಕ ಫೋನ್ ಮಾಡ್ತಾರೆ, ನಮ್ಮಪ್ಪ ತೀರ್ಕೊಂಡ್ರು ಅಂತ. ನಮ್ಮಪ್ಪ ತೀರ್ಕೊಂಡ್ರು ಅನ್ನೋ ನೋವಿನ ನಮ್ಮಪ್ಪ ಕಾಶಿ ಕಳ್ಸೋಕ್ಕಾಗಲಿಲ್ಲ ಅನ್ನೋ ನೋವು ನನ್ನ ತುಂಬ ಕಾಡ್ಬಿಡ್ತು ಸ್ನೇಹಿತರೆ. ಆವತ್ತಿಂದ ಇವತ್ತಿನ ತನಕ ನಾನು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಳ್ಳೇ ಇಲ್ಲ. ನಾನು ಹುಟ್ಟುಹಬ್ಬದ ದಿವಸ ಆ ನೆನಪಿಗಾಗಿ, ಆ ಒಂದು ಕಹಿ ನೆನಪಿಗಾಗಿ ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಪ್ರತಿ ವರ್ಷ ನಾನು ಸ್ಮಶಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಸ್ಮಶಾನದಲ್ಲಿದ್ದು ಬರ್ತೀನಿ ನಾನು ಹುಟ್ಟುಹಬ್ಬದ ದಿವಸ. ಸೊ ಹಾಗಾಗಿ ನಾನು ಹುಟ್ಟುಹಬ್ಬ ಮಾಡ್ಕೊಳ್ಳಿಲ್ಲ. ಸೊ ನಾನು ಅವತ್ತೇ ಒಂದು ತೀರ್ಮಾನ ಮಾಡ್ತೀನಿ, ದುಡ್ಡನ್ನ ಕೂಡಿಕೋಕ್ಕೆ ಒಂದು ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರೋ ಮದುವೆಗೆ ಹೋದರೆ ಬೊಕ್ಕೆ ಕೊಡೋಲ್ಲ, ಗಿಫ್ಟ್ ಕೊಡೋಲ್ಲ, ಅವ್ರಿಗೇನು ಕೊಡೋಲ್ಲ. ಯಾವುದು ಹುಟ್ಟುಹಬ್ಬಕ್ಕೆ ಹೋಗ್ತೀನಿ, ಅಲ್ಲೇನು ಗಿಫ್ಟ್ ಕೊಡೋಲ್ಲ. ಅದು ಊಟಕ್ಕೆ ಹೋಗ್ತೀವಿ, ಸ್ನೇಹಿತರಲ್ಲಿ ತಿಂದು ಬಿಲ್ ಕೊಡೋವಾಗ ನಾನು ಕೊಡೋಕ್ಕೆ ಹೋಗ್ತೀನಿ. ಬೇಡ ನಾನು ಕೊಡ್ತೀನಿ ಅಂತ ಅವ್ರು ಕೊಟ್ಟರೆ ಆ ದುಡ್ಡು ತೊಗೊಂಡು ಉಂಡಿಗೆ ಹಾಕ್ತೀನಿ. ಈ ಥರ ಸಣ್ಣದ ಉಳಿಸಿ ದುಡ್ಡು ಮಾಡ್ತಂತ ಇವತ್ತು ಇಷ್ಟೊಂದು ದುಡ್ಡು ಮಾಡಿ ಇಟ್ಕೊಂಡು ಕಾಶಿಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮಪ್ಪನ ಹೆಸರಲ್ಲಿ ಒಂದು 108 ಜನ ಕರ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿ ವಿಮಾನದಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು 2ನೇ ತಾರೀಕು ಅಂದರೆ ಇದೇ ಬುಧವಾರ ಬೆಳಗಿನ ಜಾವ 6 ಗಂಟೆ ಫ್ಲೈಟು. ಇಲ್ಲಿಂದ ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆ ಪ್ರಭು ಶ್ರೀರಾಮನ ದರ್ಶನ ಮಾಡಿಕೊಂಡು ಅಲ್ಲಿಂದ 5 TT ಗಾಡಿಗಳ ಮಾಡಿದ್ವಿ, AC ಗಾಡಿ. ಅದ್ರಲ್ಲಿ ಕೂರಿಸ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ವಾರಣಾಸಿಗೆ ಹೋಗ್ತೀವಿ. ವಾರಣಾಸಿಯಲ್ಲಿ ಅಲ್ಲಿ ರೂಮ್ಸ್ ಮಾಡಿದ್ದೀವಿ. ಅಲ್ಲಿ ಹೊಸ ಬಟ್ಟೆ ಕೊಟ್ಟು ನೆಕ್ಸ್ಟು ಕಾಶಿ ವಿಶ್ವನಾಥನ ದರ್ಶನ ಮಾಡಿಸಿ, ಗಂಗಾರತಿ ಮಾಡಿಸಿ ನೋಡಿಸಿ, ಅಲ್ಲಿಂದ ಎಲ್ಲ ಘಾಟ್ ತೋರಿಸ್ಕೊಂಡು ಬೋಟಲ್ಲಿ ಅಲ್ಲ ರಾತ್ರಿ 4ನೇ ತಾರೀಕು ರಾತ್ರಿ ಬೆಂಗಳೂರಿಗೆ ವಾಪಸ್ಸು ವಿಮಾನದಲ್ಲೇ ಬರ್ತಾಯಿದ್ದೀವಿ. ನಾನು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. 14 ವರ್ಷ ಆದಮೇಲೆ ನಮ್ಮ ಅಪ್ಪನ ಆಸೆನ ನೆರವೇರಿಸ್ತಾ ಇದ್ದೀನಿ. ಒಂದು ಸಂತೋಷ ನನಗಿದೆ ಸ್ನೇಹಿತರೆ. ಅದಕ್ಕೆ ನನಗೆ ರಾಜ್ಯದ ಜನತೆ ಹಾಗೂ ನಿಮ್ಮ ರೆಬಲ್ ಟಿವಿಯ ವೀಕ್ಷಕರಿಗೆ ಎಲ್ಲರ ಕಡೆ ನಾನು ಆಶೀರ್ವಾದನ ಕೇಳ್ತೀನಿ. ನೀವು ಆಶೀರ್ವಾದನ ಮಾಡಲಿ ಸ್ನೇಹಿತರೆ. ನಿಜ ಸರ್. ಇನ್ನೊಂದು ಗೊತ್ತಾ, ತಾವು ಈ ಪ್ಲ್ಯಾನ್ನ ಯಾವಾಗ ಅಂದ್ಕೊಂಡ್ರಿ, ಎಷ್ಟು ತಿಂಗಳ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರಿ ಹಿಂಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಅಂತ? ಇದನ್ನು ಒಂದು ನನ್ನ ಹುಟ್ಟುಹಬ್ಬ ಮಾರ್ಚ್ 19 ಬಂದಿತ್ತು. 19 ದಿವಸ ಸ್ಮಶಾನಕ್ಕೆ ಹೋಗಿ ಅಲ್ಲೇ ನಾನು ತೀರ್ಮಾನ ಮಾಡಿ ಮೊನ್ನೆ ಲಾಸ್ಟ್ ಮಾರ್ಚು, ಏಪ್ರಿಲ್, ಮೇ, ಜೂನ್, ಜುಲೈ 5 ತಿಂಗಳಿಂದ ಅದು ಒಂದು ಪ್ರಯತ್ನ ನಡೀತಾಯಿತ್ತು. ಎಲ್ಲರೂ ಸೆಲೆಕ್ಟ್ ಮಾಡಿದ್ದೀನಿ, ಹೋಗ್ತಾಯಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ. ಎಲ್ಲ ಹೊಸಬ್ರಿದ್ದಾರೆ. ಕೆಲವರು ತುಂಬ ಜನ ಹೊಸಬ್ರು ಫ್ಲೈಟೇ ನೋಡಿಲ್ಲ, ಬಸ್ಸೇ ನೋಡಿಲ್ಲ ಅಂಥವ್ರಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋದೇನು ಖುಷಿ. ಎಲ್ಲ 50 ವರ್ಷ, 60 ವರ್ಷ, 70 ವರ್ಷ, 73 ವರ್ಷ ಇದರಲ್ಲಿ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀನಿ. ಸೊ ಹಂಗಾಗಿ ತುಂಬ ಖುಷಿ ಆಗುತ್ತೆ. ಅದೇ ಸರ್, ಇದರಲ್ಲಿ ನೀವು ಹೇಳ್ತಾ ಇದ್ರಿ ಆಗಲೇ, ನೀವು ನಾಟ್ ಓನ್ಲಿ ಬೆಂಗಳೂರಿಯನ್ಸು, ಬೇರೆ ಡಿಸ್ಟಿಕ್ ಕಡೆಯಿಂದ ಕೂಡ ಸಾಕಷ್ಟು ಬರ್ತದೆ. ನೀವು ಇನ್ನೊಂದು ಗೊತ್ತಾಗ ನಮಗೆ ಕೇಳಬೇಕು, ಹೇಗೆ ಅವ್ರನ್ನ ಭೇಟಿ ಆದರೆ, ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ಹೇಗೆ ಅವ್ರನ್ನ ಅಪ್ರೋಚ್ ಮಾಡಿದ್ರಿ ಅಂತ? ನಾನು ಮೊದಲು ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ, ಈ ಥರ ಕಾಶಿಗೆ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಸಂಪೂರ್ಣ ಉಚಿತ ಅಂತ. ಯಾರಾದರೂ ಬನ್ನಿ, ಅಥವಾ ಒಂದು ನಿಮ್ಮ ಆಧಾರ್ ನಂಬರ್ ಹಾಕಿ, ನಿಮ್ಮ ಫೋನ್ ನಂಬರ್ ಹಾಕಿ, ಅಥವಾ ನಿಮಗೆ ಅಕ್ಕಪಕ್ಕ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ ಅಂತ. ಯಾರು ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು, ನನ್ನ ಮಾತು ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ವಿಶ್ವಾಸ ಇಟ್ಟು ಯಾರು ಮೆಸೇಜ್ ಮಾಡಿದ್ರಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೂ ಕೆಲವರು ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ರೆಬಲ್ ಟಿವಿ ಮುಖಾಂತರ ಮನವಿ ಮಾಡ್ಕೋತೀನಿ, ಚಾನಲ್ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ಕೋತೀನಿ.
ದಯವಿಟ್ಟು ಮುಂದಿನ ಸಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಬಟ್ ನನ್ನ ದುಡ್ಡಿಲ್ಲ, ಎಲ್ಲರೂ ಕರ್ಕೊಂಡು ಬಂದು ಆಸೆ ಇದೆ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಮುಂದಿನ ವರ್ಷ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮುಖಾಂತರ ತಿಳಿಸ್ಬಿಡಿ.